ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರವಿಂದ್ ಲಿಂಬಾವಳಿಯವರ ನೇತೃತ್ವದಲ್ಲಿ ಆಹಾರ ಧಾನ್ಯದ ಕಿಟ್ಗಳನ್ನು ಇದು 3ನೇ ಹಂತವಾದ ಸುಮಾರು 13,000 ಕಿಟ್ಗಳನ್ನ ನಾವು ಇಲ್ಲಿ ನಮ್ಮ ಕಾರ್ಯಕರ್ತರು ನಾವೆಲ್ಲ ಸೇರಿ ತಯಾರು ಮಾಡ್ತಾಯಿದ್ವಿ. ಇದಕ್ಕೆ ಯಾರಿಗೂ ನಾವು ಕಾಂಟ್ರಾಕ್ಟ್ ಕೊಟ್ಟಿಲ್ಲ. ನಮ್ಮ ದಾನಿಗಳು ಕೊಟ್ಟಂಥ ಅಕ್ಕಿ ಬೇಳೆ ಮತ್ತು ನಮ್ಮ ಶಾಸಕರು ಕೊಟ್ಟಂಥ ಸಹಾಯದಿಂದ ನಾವು ಈ ಕಿಟ್ಗಳನ್ನು ತಯಾರಿಸಿದ್ವಿ. ಇದನ್ನು ಮುಂದಿನ ವಾರದಿಂದ ನಾವು ಏನು ಈ ಕ್ಷೇತ್ರದ ಬಡ ಜನರಿಗೆ, ಅಂದರೆ ಯಾರಿಗೆ BPL ಕಾರ್ಡ್ ಇಲ್ಲ ಅಂಥ ಗುಡಿಸಲಲ್ಲಿ ವಾಸವಾದವರಿಗೆ ನಮ್ಮ ಶಕ್ತಿ ಕೇಂದ್ರ ಮುಖಾಂತರ ನಾವು ಇದನ್ನೆಲ್ಲ ಹಂಚ್ತಾ ಇದ್ವಿ. ಹಾಗಾಗಿ ನಮ್ಮ ಕಾರ್ಯಕರ್ತರು ಸುಮಾರು ಒಂದು 4 ದಿನದಿಂದ ಪ್ರತಿದಿನ ಬೆಳಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೂ ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಎಲ್ಲ ಡಿಸ್ಟೆನ್ಸು, ಫಿಸಿಕಲ್ ಡಿಸ್ಟೆನ್ಸು ಮತ್ತು ಅವ್ರಿಗೊಂದು ಸಾರಿ ಕೈ ತೊಳ್ಕೊಂಡು ಸ್ವಚ್ಛವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಶಾಸಕರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮ್ಮ ಈ ಕ್ಷೇತ್ರದ ಎಲ್ಲ ಬಡ ಜನರಿಗೆ ಕಿಟ್ ಕೊಡೋದ್ರಿಂದ ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರಿಗೂ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಾವು ಈ ಕಿಟ್ಟಲ್ಲಿ 5 kg ಅಕ್ಕಿ, 1 kg ಬೇಳೆ, 1 kg ಎಣ್ಣೆ ಮತ್ತು ಮಸಾಲೆ ಪುಡಿ, ಅರಿಶಿನ ಪುಡಿ, ಅದ್ರ ಜೊತೆಗೆ ಉಪ್ಪು ಮತ್ತು ಆಲೂಗಡ್ಡೆ ಮತ್ತು ಈರುಳ್ಳಿ ಇದನ್ನು ಸೇರಿಸಿ ನಾವು ಕೊಡ್ತಾಯಿದ್ವಿ. ಇದಕ್ಕೆ ಎಲ್ಲ ಏನು ಮುಖ್ಯವಾದ ಕಾರ್ಯಕರ್ತರೇ ಬಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಏನು ಈ ಕೊರೋನಾ ವಿಚಾರವಾಗಿ, ಕೋವಿಡ್-19 ವಿಚಾರವಾಗಿ ಹೊರಗಡೆ ಕೆಲಸ ಮಾಡ್ತಾ ಇರುವಂಥ ವಾರಿಯರ್ಸ್ ಆಗಿ ಎಲ್ಲ ಇಲಾಖೆಯ ಸಿಬ್ಬಂದಿಗೂ, ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಮಾದೇಪುರ ಕ್ಷೇತ್ರ ಆಗಲಿ, ಬೆಂಗಳೂರಾಗಲಿ, ಈ ಕರ್ನಾಟಕ ರಾಜ್ಯ ಆಗಲಿ, ನಮ್ಮ ಪ್ರಪಂಚದ ಎಲ್ಲರಿಗೂ ಈ ಸಮಯದಲ್ಲಿ ಅಂತರ ಕಾಪಾಡಿ, ಲಾಕ್ಡೌನ್ ಪೀರಿಯಡಿಂದ ಮನೆಯಿಂದ ಹೊರಗಡೆ ಬರಬೇಡಿ, ದಯವಿಟ್ಟು ಮನೆಯಲ್ಲೇ ಇರಿ. ಇದಕ್ಕೆ ಇನ್ನೂ ವ್ಯಾಕ್ಸಿನ್ ಸಿಗಲಿಲ್ಲ. ಹಾಗಾಗಿ ದಯವಿಟ್ಟು ಪ್ರಧಾನಮಂತ್ರಿಗಳು ಹೇಳ್ದಂಗೆ ಲಾಕ್ಡೌನ್ ಪೀರಿಯಡ್ ಮುಗಿಯೋವರೆಗೂ ದಯವಿಟ್ಟು ಸ್ವಲ್ಪ ಮನೆಯಲ್ಲೇ ಇದ್ದು ಈ ಕೊರೋನಾ ವೈರಸ್ಸು ನಾಶವಾಗೋವರೆಗೂ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಾದೇಪುರ ವಿಧಾನಸಭಾ ಕ್ಷೇತ್ರ ಎಲ್ಲರಿಗಿಂತ ಅತಿ ಉತ್ತಮವಾದ ಕಾರ್ಯವನ್ನು ಮಾಡುತ್ತಿದೆ. ಎಲ್ಲಿ ಯಾವ ಕ್ಷೇತ್ರನೂ ಇಷ್ಟು ಹೈ ಲೆವೆಲಲ್ಲಿ ಇಷ್ಟು ಮಹತ್ವದ ಆಕಾಂಕ್ಷೆಯನ್ನು ಯಾರೂ ಮಾಡಿಲ್ಲ. ಬರೀ ವೋಟ್ರಸ್ ಒಂದೇ ಅಲ್ಲ, ನಾನ್ ವೋಟ್ರಸ್ಸು ಮತ್ತು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ IT-BT ಇದ್ದರೂ ಕೂಡ ಸ್ಲಮ್ ಜಾಸ್ತಿ ಇರೋದ್ರಿಂದ ಎಂಥವ್ರಿಗೂ ಎಲ್ಲರಿಗೂ ಸೇರಬೇಕು ಅಂತ ನಮ್ಮ MLA ಸಾಹೇಬರು, ಅರವಿಂದ್ ಲಿಂಬಾವಳಿ ಸಾಹೇಬರು ಎಲ್ಲರಿಗೂ ಹೇಳೋದ್ರಿಂದ ಇವತ್ತು 14,000 ಕಿಟ್ಟನ್ನು ಪ್ಯಾಕ್ ಮಾಡ್ತಾಯಿದ್ದೀವಿ. ಆಲ್ರೆಡಿ 50 ಟನ್ನು ಅಕ್ಕಿ ತರಿಸಿದ್ದೀವಿ, 20 ಟನ್ನು ಈರುಳ್ಳಿ ತರಿಸಿದ್ದೀವಿ, 15 ಟನ್ನು ಆಲೂಗಡ್ಡೆ ತರಿಸಿದ್ದೀವಿ. ಇದಕ್ಕೆ ಮುಂಚೆ 2 ಬಾರಿ ಕೊಟ್ಟಿದ್ದೀವಿ ಫುಲ್ಲು. ಇದು ಗೌರ್ಮೆಂಟ್ ಸ್ಪಾನ್ಸರ್ಡು ಅಲ್ಲ, ಇದು ಸ್ವಂತ ದುಡ್ಡಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮತ್ತು ನಮ್ಮ MLA ಸಾಹೇಬರು ಅಧ್ಯಕ್ಷತೆಯಲ್ಲಿ ಇದನ್ನೆಲ್ಲ ಮಾಡ್ತಿದ್ವಿ. ಸೊ ಇದು ಎಲ್ಲರಿಗೂ ಸೇರಬೇಕು ಅಂತೇಳಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ವಾರ್ಡ್ ವೈಸು ಇಂತಿಂಥ ಶಕ್ತಿ ಕೇಂದ್ರ ಅಂತ ಮಾಡಿದ್ವಿ ನಾವು. ಆ ಶಕ್ತಿ ಕೇಂದ್ರಕ್ಕೆ ತಲುಪಿಸಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡೋ ಅಂತ ಕೆಲಸ ಮಾಡ್ತೀವಿ. ಆಲ್ರೆಡಿ ಎಷ್ಟು ಕೊಟ್ಟಿದ್ದೀರಾ ಸರ್? ಈಗ 14,000 ಚೇಂಜ್ ಕಿಟ್ಟನ್ನು ಕೊಟ್ಟಿದ್ದೀವಿ. ಇವತ್ತು 6,000 ಪ್ಯಾಕಿಂಗ್ ಆಗಿದೆ. ನಾಳಿದ್ರಲ್ಲಿ ಇನ್ನೂ ಪ್ಯಾಕಿಂಗ್ ಆಗುತ್ತೆ. ಆದಂಗೆ ನಾವು ಕಳಿಸ್ಕೊಡ್ತಿರ್ತೀವಿ. ತಮ್ಮ ಹೆಸರು? ಮಧುಸೂದನ್.
ಈ ದೇಶಾದ್ಯಂತ ಈ ಕೋವಿಡ್-19 ಕೊರೋನಾ ವೈರಸ್ ಎಂಬ ಮಹಾಮಾರಿ ಏನು ತುಂಬ ತೊಂದರೆ ಮಾಡಿದೆ. ಇಲ್ಲಿರುವ ಎಲ್ಲ ರೈತರಿಗೆ ಮತ್ತು ದಿನಗೂಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ನಾವು ವಾಲಂಟಿಯರ್ಸ್ ಮತ್ತು ಕಾರ್ಯಕರ್ತರೆಲ್ಲ ಸುಮಾರು ಒಂದು 18ರಿಂದ 20 ದಿನ ಡೈಲಿ ನಾವು ಒಂದು ಮೊದಲನೇ ಹಂತದಲ್ಲಿ ಸುಮಾರು 15ರಿಂದ 16 ಸಾವಿರ ಫುಡ್ ಕಿಟ್ಸ್ನ ತಯಾರು ಮಾಡಿ ಪ್ರತಿಯೊಂದು ವಾರ್ಡ್ಗೂ ಅಲ್ಲಿ ಇರುವ ಶಕ್ತಿ ಕೇಂದ್ರ ಲೆವೆಲಲ್ಲಿ ಎಲ್ಲರಿಗೂ ಹಂಚಿದ್ದೀರಿ. ಇದು ಎರಡನೇ ಹಂತದಲ್ಲಿ ಇವತ್ತು ಏನು ನಾವು SBR ಪ್ಯಾಲೇಸ್ನಲ್ಲಿ 6,000 ಫುಡ್ ಕಿಟ್ನ ಪ್ಯಾಕ್ ಮಾಡ್ತಾಯಿದ್ದೀರಿ. ಎರಡನೇ ಹಂತದಲ್ಲಿ 6,000 ಫುಡ್ ಕಿಟ್ಟು ಇಲ್ಲಿ SBR ಪ್ಯಾಲೇಸು ಮತ್ತು ಗ್ರಾಮಾಂತರದಲ್ಲಿ ಅಲ್ಲಿ KMM ಚೌಟ್ರಿಯಲ್ಲಿ ಪ್ಯಾಕ್ ಮಾಡಿ ನಮ್ಮ ಶಾಸಕರಾದ ಶ್ರೀ ಅರವಿಂದ್ ಲಿಂಬಾವಳಿ ಮತ್ತು ಈ ವಾರ್ಡ್ನ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಹಂಚೋ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ. ನಮ್ಮ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರು ಹಗಲು ಇರಲು ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಷ್ಟು ಬ್ಯಾಗ್ಗಳು ಇವತ್ತಿನ ದಿನ ಒಂದು 6,000 ಪ್ಯಾಕೆಟ್ಸು ಫುಡ್ ಕಿಟ್ ರೆಡಿ ಮಾಡಿದ್ದೀರಿ. ಅದರಲ್ಲಿ 5 kg ಅಕ್ಕಿ, 1 kg ಬೇಳೆ, ಅರ್ಧ ಲೀಟ್ರು ಎಣ್ಣೆ ಮತ್ತು ಸಾಂಬಾರು ಪೌಡ್ರು ಮತ್ತು ಈರುಳ್ಳಿ ಮತ್ತು ಇದು ಆಲೂಗಡ್ಡೆ ಪ್ಯಾಕ್ ಮಾಡ್ತಾಯಿತ್ತು. ಓಕೆ ಸರ್, ಒಟ್ಟಾರೆ ಸಾರ್ವಜನಿಕರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲಿ ವಾಲಂಟಿಯರ್ ಆಗಿ ಈ ವಾಲಂಟಿಯರ್ಸು ಮತ್ತು ಈ ಪೊಲಿಟಿಕಲಾಗಿ ಯಾರಿದ್ದಾರೆ ಅವ್ರು ಕೆಲಸ ಮಾಡೋಕ್ಕೆ ನಾವು ನಮ್ಮ ಅರವಿಂದ್ ಲಿಂಬಾವಳಿ ಅವರೇ ಒಂದು ಬೆನ್ನೆಲುಬು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಏನು ಇದು ಕೊರೋನಾ ಎಂಬ ಮಹಾಮಾರಿ ಹರಡೋದಕ್ಕೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಆದಷ್ಟು ಮೇಂಟೈನ್ ಮಾಡಿ ಮತ್ತು ಗುಂಪಾಗಿ ಇರೋದನ್ನ ತುಂಬ ತಡೆಯೋಕ್ಕೆ ನೀವು ಪ್ರಯತ್ನ ಪಡಿ ಅಂತ ಹೇಳಿ. ನನ್ನ ಹೆಸರು ಪ್ರಶಾಂತ್ ಅಂತ, ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ವೈಸ್ ಪ್ರೆಸಿಡೆಂಟ್.